ಸಿದ್ದರಾಮಯ್ಯ ಹೇಳುವುದಂತೂ ಸರಿಯಲ್ಲ. ಮಾತು ಸಾಧನೆ ಆಗಬಾರ್ದು, ಸಾಧನೆ ಮಾತಾಗಬೇಕು. ಸಿದ್ದರಾಮಯ್ಯನವರು ನಾನು ವೈಟ್ ಕಾಲರ್, ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಅವರ ವಕೀಲರ ಮೂಲಕ ವಾದ ಮಾಡಲಿ, ಸರಿಯ ತಪ್ಪ ಅಂತ ಆದೇಶ ಕೋರ್ಟ್ ಕೊಡ್ತದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಿಲ್ಲ ಅಂತ ಹೇಳ್ತಾರೆ, ಅದು ಅವರ ಮುಂಡತನದ ಒಂದು ಮಾತು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ತಮ್ಮ MLA ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳ್ತಿಲ್ಲ. ಇವತ್ತು ಈ ಸರ್ಕಾರದ ಮೂಲಕ ಕಾಂಗ್ರೆಸ್ನವರಿಗೆ ATM ಆಗಿದೆ. ಇದು ರಾಜ್ಯಕ್ಕೆ ಪ್ರಶ್ನೆ ಅಲ್ಲ, ಇಡೀ 7 ಕೋಟಿ ಜನರ ಗೌರವದ ಪ್ರಶ್ನೆ. ಮೂಡಾ ಪ್ರಕರಣದಲ್ಲಿ ತನಿಖೆಯನ್ನ ಎದುರಿಸೋದಕ್ಕೆ ಸಿದ್ಧ ಆಗಿರುವಂತಹ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಬಿಜೆಪಿಯ ಎಲ್ಲಾ ಶಾಸಕರು, ಸಂಸದರು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿಯ ಶಾಸಕರಾದಂತ ಯಶ್ಪಾಲ್ ಸುವರ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಂದು ಕ್ಲೀನ್ ಬುಕ್, ವೈಟ್ ಬುಕ್, ಯಾವುದೇ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಅಂತ ಹೇಳಿ ಈ ಹಿಂದೆ ಸವಾಲನ್ನ ಹಾಕಿದ್ರು ಬಿಜೆಪಿನವರಿಗೆ ಸಿದ್ದರಾಮಯ್ಯ ಅವರು. ಈಗ ಅಂತ ಸಿದ್ದರಾಮಯ್ಯ ಅವರ ವಿರುದ್ಧನೇ FIR ದಾಖಲು ಮಾಡಿ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ 2 ಕೋರ್ಟ್ಗಳು ಹೇಳಿರುವಂತದ್ದು. ನೋಡಿ, ಯಾವತ್ತು ಕೂಡ ಮಾತು ಸಾಧನೆ ಆಗಬಾರ್ದು, ಸಾಧನೆ ಮಾತಾಗಬೇಕು. ನಾನು ವೈಟ್, ನಾನು ಕ್ಲೀನ್, ಯಾವುದೇ ಆರೋಪಗಳಿಲ್ಲ ನನ್ನ ಮೇಲೆ, ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲ ಅಂತ ಹೇಳೋದು ಸಿದ್ದರಾಮಯ್ಯ ಹೇಳುವುದಂತೂ ಸರಿಯಲ್ಲ. ಒಂದು ಹಿರಿಯ ರಾಜಕಾರಣಿಯಾಗಿದ್ದುಕೊಂಡು 78 ವರ್ಷದ ಒಬ್ಬ ವ್ಯಕ್ತಿ, 42 ವರ್ಷದ ಅನುಭವ ಉಂಟಂತ ಅವರು ಹೇಳ್ತಾರೆ. ಇವತ್ತು ಕೋರ್ಟು ಅವರ ಮೇಲೆ, ಗವರ್ನರ್ ಯಾರಿಗಾಗಲೇ ನಾವು ಪಕ್ಷದ ಮೂಲಕ ದೂರು ಕೊಟ್ಟ ವಿಚಾರವನ್ನು ಆ ಬಗ್ಗೆ ಚರ್ಚೆ ಮಾಡಿ ಸಂಬಂಧಪಟ್ಟಂಥ ಕಾನೂನು ಸಲಹೆ ಪಡೆದು ಅದರ ಬಗ್ಗೆ ರಾಜ್ಯಪಾಲರ ಆದೇಶವನ್ನು ಇವತ್ತು ಹೈಕೋರ್ಟ್ ಎತ್ತಿ ಹಿಡಿದಿದೆ. ನಿನ್ನೆ ಜನಪ್ರತಿನಿಧಿ ಕೋರ್ಟ್ ಕೂಡ ಅದು ತನಿಖೆಗೆ ಆದೇಶ ಮಾಡಿದೆ. ಅದರಿಂದಾಗಿ ಸಿದ್ದರಾಮಯ್ಯನವರು ನಾನು ವೈಟ್ ಕಾಲರ್, ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಕೋರ್ಟ್ ಮುಂದೆ ಅವರ ವಕೀಲರ ಮೂಲಕ ವಾದ ಮಾಡಲಿ, ಸರಿಯ ತಪ್ಪ ಅಂತ ಆದೇಶ ಕೋರ್ಟ್ ಕೊಡ್ತದೆ. ಕೋರ್ಟ್ನಿದ್ರಲ್ಲಿ ಯಾವುದೇ ಮುಖ್ಯಮಂತ್ರಿಗಳು, ಎಲ್ಲರೂ ಜನಸಾಮಾನ್ಯರು ಎಲ್ಲ ಸಮಾನತೆಯಲ್ಲಿ ಇರಬೇಕಾಗ್ತದೆ. ಅದಿಷ್ಟರಲ್ಲಿ ಯಾರೋ ಹೇಳಿಕೊಂಡು ತಿರುಗುವಾಗೆ ನಾನು ಹಾಗೆ ಮಾಡಲಿಲ್ಲ, ಭ್ರಷ್ಟಾಚಾರ ಮಾಡಲಿಲ್ಲ ಅಂತ ಕೋರ್ಟ್ ಅದನ್ನು ಸಾಬೀತುಪಡಿಸಿದೆ. ಅವ್ರ ಹತ್ರ ಅವರದೇ ಆದ ಒಂದು ಲೀಗಲ್ ಪೆನಲ್ ಇದೆ, ಅವರ ವಕೀಲರಿದೆ. ಆ ವಕೀಲರ ಮೂಲಕ ಅವ್ರು ಮಂಡನೆ ಮಾಡಲಿ. ಇದು ಇವತ್ತು ಇಡೀ ಕರ್ನಾಟಕ ಜನರ ಗೌರವದ ಪ್ರಶ್ನೆ. ಇವತ್ತು ಇಡೀ ದೇಶ ಅಲ್ಲ, ವಿದೇಶದ ಜನರು ಇವತ್ತು ಕರ್ನಾಟಕದ ಈ ಮುಖ್ಯಮಂತ್ರಿಗಳ ಈ ವರ್ತನೆಗಳ ಬಗ್ಗೆ ಇವತ್ತು TV ಮೂಲಕ ಕಾಣ್ತಿದ್ದಾರೆ. ಅದರಿಂದಾಗಿ ಕರ್ನಾಟಕ ಜನರ ಗೌರವವನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಇನ್ನೊಬ್ಬ ಹಿರಿಯ ರಾಜಕಾರಣಿಯಾಗಿದ್ದುಕೊಂಡು ಆ CM ಕುರ್ಚಿಯ ಒಂದು ಚ್ಯುತಿ ಮಾಡಿದ ರೀತಿಯಲ್ಲಿ ವರ್ತನೆ ಮಾಡಬೇಕು. ಒಂದು ವೇಳೆ ಕೋರ್ಟ್ನ ಆದೇಶ ಬಂದ ನಂತರ ಒಂದು ವೇಳೆ ಅವರ ಅದರಲ್ಲಿ ಕ್ಲೀನ್ ಚಿಟ್ ಅಂತ ಸಿಕ್ಕಿದೆ, ಅವರ ಪಕ್ಷದ ನಿರ್ಧಾರ ಅದನ್ನು ಮುಂದುವರಿಸಬೇಕು. ಅದರಿಂದಾಗಿ ಇವತ್ತು ದಾಖಲೆ ಸಮೇತ, ಯಾಕಂದರೆ ಎವಿಡೆನ್ಸ್ ಆಗಿ ಇಟ್ಕೊಂಡು, ಯಾಕಂದರೆ ಇದು ಯಾವುದೇ ಒಬ್ಬ ರಸ್ತೆಯಲ್ಲಿ ಹೋದವ ಆ ರೀತಿ ಮಾಡಿದ ಆರೋಪ ಅಲ್ಲ, ವಿತ್ ಡಾಕ್ಯುಮೆಂಟ್ ಎವಿಡೆನ್ಸ್ ಇಟ್ಕೊಂಡು ಇವತ್ತು ಕೋರ್ಟ್ನ ಮೆಟ್ಟಿಲಿಗೆ ಹೇಳಿದ್ದಾರೆ. ಅದರಿಂದಾಗಿ ಆ ಡಾಕ್ಯುಮೆಂಟ್ನ ಪ್ರಕಾರ ತನಿಖೆ ಮಾಡಿ ಪರಿಶೀಲನೆ ಮಾಡಿದಾಗ ಅದರಲ್ಲಿ ವರದಿಯಲ್ಲಿ ಬಂದಿದೆ, ನೇರವಾಗಿ ಅವರ ಮೇಲೆ ಆರೋಪ ಸಾಬೀತಾಗಿದೆ. ಅದರಿಂದಾಗಿ ಸಿದ್ದರಾಮಯ್ಯನವರು ಖುದ್ದು ಒಬ್ಬ ವಕೀಲರು, ಅವರ ವಾದನವನ್ನು ನಮ್ಮ ಹೈಕೋರ್ಟಲ್ಲಿ ಮಂಡನೆ ಮಾಡಲಿ. ಹೈಕೋರ್ಟ್ ಅದಕ್ಕೆ ಒಳ್ಳೆ ರೀತಿಯ ಜಜ್ಮೆಂಟನ್ನು ಕೊಡ್ತದೆ. ಅದರಿಂದಾಗಿ ಕಾನೂನನ್ನು ಗೌರವಿಸಬೇಕಾದ ಕರ್ತವ್ಯ ಒಬ್ಬ ಜನಪ್ರತಿನಿಧಿ. ಯಾಕೆಂದರೆ ಹೈಕೋರ್ಟ್ಗಿಂತ ಮೇಲೆ ಕರ್ನಾಟಕ ಯಾವುದಿಲ್ಲ. ಹೈಕೋರ್ಟ್ ನಂತರ ನಾವು ಸುಪ್ರೀಂ ಕೋರ್ಟ್, ಲೆಟ್ ಹಿಮ್ ಗೋ ಟು ದ ಸುಪ್ರೀಂ ಕೋರ್ಟ್. ವಾಟ್ ದ ಡಿಸಿಷನ್ ಕಮ್ಸ್ ಔಟ್ ಆನ್ ದ ಸುಪ್ರೀಂ ಕೋರ್ಟ್, ವಿ ಶುಡ್ ಫಾಲೋ ಇಟ್. ಸರ್, ಈಗ ರಾಜೀನಾಮೆ ಕೊಡೋ ಮಾತಿಲ್ಲ, ತನಿಖೆಗೆ ನಾನು ಸಹಕಾರ ಮಾಡ್ತೀನಿ ಅಂತಿದ್ದಾರೆ. ಇವರದೇ ಸರ್ಕಾರ ಇದೆ, CM ಸ್ಥಾನದಲ್ಲಿ ಇರೋಂಥವ್ರ ಮೇಲೆ ಇವರದ ಕೈ ಕೆಳಗಡೆ ಕೆಲಸ ಮಾಡುವಂತ ಅಧಿಕಾರಿಗಳು ಎಷ್ಟು ಒಂದು ಪ್ರಾಮಾಣಿಕವಾಗಿ ಯಾವುದೇ ಒಂದು ಭಯ ಇಲ್ಲದೆ ತನಿಖೆ ಮಾಡ್ತಾರೆ ಅನ್ನುವಂಥ. ನೋಡಿ, ಇವತ್ತು ಏನಾಗಿದೆ ಅಂತ ಹೇಳಿದರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಿಲ್ಲ ಅಂತ ಹೇಳ್ತಾರೆ, ಅದು ಅವರ ಮುಂಡತನದ ಒಂದು ಮಾತು. ಯಾಕೆಂದರೆ ನಾವು ಅವ್ರ ಹತ್ರ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ತಮ್ಮ MLA ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳ್ತಿಲ್ಲ. ಒಬ್ಬ ಆರೋಪವನ್ನು ಎದುರಿಸುವ ಸಂದರ್ಭದಲ್ಲಿ, ಕೋರ್ಟಲ್ಲಿ ಎನ್ಕ್ವೈರಿ ಆಗೋ ಸಂದರ್ಭದಲ್ಲಿ ಆ ಕುರ್ಚಿಯಲ್ಲಿ ಮುಂದುವರಿಯೋದು ಎಷ್ಟು ಸರಿ ಅಂತ ಹೇಳ್ತೀವಿ. ಯಾಕೆಂದರೆ ಆ ಒಂದು ಎನ್ಕ್ವೈರಿ ಸಂದರ್ಭದಲ್ಲಿ ಲೋಕಾಯುಕ್ತ ಇರ್ಬೋದು, ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಯಾವುದೋ ಒಬ್ಬ ಅಧಿಕಾರಿಗೆ, ಒಬ್ಬ ಸಚಿವರನ್ನಿರ್ಬೋದು, ಒಬ್ಬ ಮುಖ್ಯಮಂತ್ರಿಗಳನ್ನು ತನಿಖೆಗೆ ಒಳಪಟ್ಟಾಗ ಅದು ನೇರವಾಗಿ ಪ್ರಭಾವ ಬೀರ್ತದೆ. ಯಾಕೆಂದರೆ ಅಧಿಕಾರಿಗಳು ನಾಳೆ ಅವರು ಯಾವ ರೀತಿಯಲ್ಲಿ ಅವರ ಮೇಲೆ ಕಾನೂನು ಕ್ರಮ ತಗೊಳ್ಳಿಕ್ಕೆ, ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸಲಿಕ್ಕೆ ಆಗ್ತದೆ. ಅದಿಷ್ಟಲ್ಲಿ ಪಾರದರ್ಶಕವಾಗಿ, ಇಂಪಾರ್ಷಿಯಲ್ ಆಗಿ ತನಿಖೆ ನಡೀಬೇಕಾದ್ರೆ ಸಿದ್ದರಾಮಯ್ಯನವರು ನಿಜವಾಗಿ ನಾನು ಯಾವುದೇ ರೀತಿಯ ಭ್ರಷ್ಟಾಚಾರ, ಯಾವುದೇ ರೀತಿಯ ನನ್ನ ಆ ರೀತಿಯ ಕಳ್ಳತನ ಮಾಡಲಿಲ್ಲ ಅಂತ ಇದ್ದರೆ ಅವ್ರು ಹೇಳಬೇಕಿತ್ತು, ನಾನು ಕೋರ್ಟಿಗೆ ನನ್ನ ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡ್ತೀನಿ, ಕೋರ್ಟಲ್ಲಿ ನನಗೆ ಜಯ ಸಿಗ್ತದೆ ಅಂತ. ಅದು ಬಿಟ್ಟು ಕೋರ್ಟಲ್ಲಿ ಜಯ ಸಿಗ್ತದೆ ಎಂಬ ಮಾತು ಅವರ ಬಾಯಲ್ಲಿ ಬರ್ತಿಲ್ಲ. ನೇರವಾಗಿ ಅವರು ಇವತ್ತು ನಾನು ರಾಜೀನಾಮೆ ಕೊಡ್ತಿಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ
ಇವತ್ತು ಕಾಂಗ್ರೆಸ್ ಒಂದು ಸರ್ಕಾರ ಕರ್ನಾಟಕದಲ್ಲಿ. ಇವತ್ತು ಈ ಸರ್ಕಾರದ ಮೂಲಕ ಕಾಂಗ್ರೆಸ್ನವರಿಗೆ ATM ಆಗಿದೆ. ಕಾಂಗ್ರೆಸ್ನ ಹೈಕಮಾಂಡಿಗೆ ಕೂಡ ಹೆದರಿಕೊಂಡು ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಇಳಿದು ಹೋದರೆ ನಾಳೆ ಅವರ ಗತಿ ಏನಾಗ್ಬೋದಂತ, ATM ಮುಚ್ಚಿ ಹೋಗ್ಬೋದಂತ. ಅದಿಷ್ಟಲ್ಲಿ ಇವತ್ತು ಅವರ ಬೇರೆ ಬೇರೆ ಚುನಾವಣೆಗೆ ತಮ್ಗೆ ಗೊತ್ತುಂಟು. ಆಂಧ್ರದ ಚುನಾವಣೆ ಇರ್ಬೋದು, ತೆಲಂಗಾಣ ಚುನಾವಣೆಗೆ ಯಾವ ರೀತಿ ನಮ್ಮ ಸರ್ಕಾರದ ಖಾತೆಯಲ್ಲಿರುವ ಹಣವನ್ನು ಅವರು ಉಪಯೋಗ ಮಾಡಿದ್ದಾರೆ, ಯಾವ ರೀತಿ ಆ ಒಂದು ಮಿಸ್ಬಿಹೇವ್ ಮಾಡಿದ್ದಾರೆ ಎಂಬುದು ನಮಗೆಲ್ಲರಿಗೂ ಗೊತ್ತುಂಟು. ಅಷ್ಟೇ ಇವತ್ತು ಸಿದ್ದರಾಮಯ್ಯನವರು ನೈತಿಕ ಹೊಣೆ ಅವರು ರಾಜೀನಾಮೆ ಕೊಡಬೇಕು. ಇದು ಕೇವಲ ಇದು ರಾಜಕೀಯ ಪ್ರಶ್ನೆ ಅಲ್ಲ, ಇಡೀ 7 ಕೋಟಿ ಜನರ ಗೌರವದ ಪ್ರಶ್ನೆ. ಸೊ ಇದಿಷ್ಟು ಶಾಸಕರಾದಂಥ ಯಶ್ಪಾಲ್ ಸುವರ್ಣ ಅವರು ಹೇಳ್ತಾ ಇರುವಂತದ್ದು. ತನಿಖೆಗೆ ಇವರು ನಾವ್ಯಾರು ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇಲ್ಲ, ಬದಲಿಗೆ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡಿಯನ್ನ ಕೇಳ್ತಾ ಇದೀವಿ. ಯಾಕೆಂದ್ರೆ ಅವರದೇ ಒಂದು ಸರ್ಕಾರ ಇದ್ದಂತ ಅವರೇ ಒಂದು CM ಆದಂತ ಹಿನ್ನೆಲೆಯಲ್ಲಿ ಅವರ ವಿರುದ್ಧವೇ ತನಿಖೆಯನ್ನ ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಅಥವಾ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿಯಾಗಿ ಸಮರ್ಪಕವಾಗಿ ಮಾಡ್ತಾರೆ, ಹಾಗೇನಾದ್ರು ಕೂಡ ಅವ್ರು ಪ್ರಾಮಾಣಿಕವಾಗಿ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ಇವ್ರದೇ ಸರ್ಕಾರ ಇವರೇ CM ಆಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಬೇರೆ ರೀತಿಯಾದಂತಹ ತೊಂದರೆಗಳನ್ನ ಕೊಡ್ಬೋದು. ಹೀಗಾಗಿ ಪ್ರಾಮಾಣಿಕ ತನಿಖೆ ಆಗ್ಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರು ತಮ್ಮ CM ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಅದಾದ ಬಳಿಕ ಒಂದು ತನಿಖೆಯನ್ನ ಫೇಸ್ ಮಾಡ್ಲಿ ಎನ್ನುವಂತ ಬೇಡಿಕೆಯನ್ನ ಇಟ್ಟಿರುವಂತದ್ದು ಯಶ್ಪಾಲ್ ಸುವರ್ಣ ಅವರು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ, ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.